ನೈವೇದ್ಯದ ಬಳಿಕ ನೀವು ಇಡೀ ದಿನ ಉಪವಾಸ ವ್ರತವನ್ನು ಕೈಗೊಳ್ಳಲು ಸಾಧ್ಯವಾದರೆ ಅದು ಅತ್ಯಂತ ಶ್ರೇಷ್ಠ ಮತ್ತು ಮಂಗಳಕರ. ಉಪವಾಸ ಎಂದರೆ ಕೇವಲ ಆಹಾರ ತ್ಯಜಿಸುವುದಲ್ಲ, ಮನಸ್ಸಿನ ಶುದ್ಧೀಕರಣ ಮತ್ತು ಇಡೀ ದಿನವನ್ನು ಭಗವಂತನ ಚಿಂತನೆಯಲ್ಲಿ ಕಳೆಯುವುದಾಗಿದೆ. ಆದರೆ ನಿಮ್ಮ ಆರೋಗ್ಯದ ಸ್ಥಿತಿ, ದೈವಿಕ ಶಕ್ತಿ ಅಥವಾ ಕುಟುಂಬದ ಜವಾಬ್ದಾರಿಗಳಿಂದಾಗಿ ನಿಮಗೆ ಸಂಪೂರ್ಣ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ. ಅಂತಹ ಸಂದರ್ಭಗಳಲ್ಲಿ ನೀವು ಸಾತ್ವಿಕವಾದ ಊಟವನ್ನು ಮಾತ್ರ ಸೇವಿಸಬೇಕು. ಇದರ ಅರ್ಥ ಆ ದಿನ ಯಾವುದೇ ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲೆ ಪದಾರ್ಥಗಳು, ಎಣ್ಣೆಯಲ್ಲಿ ಕರಿದ ಆಹಾರಗಳು ಅಥವಾ ಆಮ್ಲ ಪದಾರ್ಥಗಳನ್ನು ಕಡ್ಡಾಯವಾಗಿ ಸೇವಿಸಬಾರದು. ಕೇವಲ ಹಾಲು, ಹಣ್ಣುಗಳು, ಶುದ್ಧ ಮೊಸರು ಅಥವಾ ಲಘುವಾದ ಸರಳವಾದ ಧಾನ್ಯಗಳಿಂದ ಮಾಡಿದ ಆಹಾರವನ್ನು ಮಾತ್ರ ಸೇವಿಸುವುದು ಉತ್ತಮ. ಸಾಧ್ಯವಾದರೆ ಒಂದು ಬಾರಿಯ ಊಟಕ್ಕೆ ನಿಮ್ಮನ್ನು ಸೀಮಿತಗೊಳಿಸಿಕೊಳ್ಳಿ. ನಿಮ್ಮ ದೇಹಕ್ಕೆ ಯಾವುದೇ ತೊಂದರೆಯಾಗದಂತೆ ಆದರೆ ವ್ರತದ ನಿಯಮಗಳನ್ನು ಪಾಲಿಸುವಂತೆ ನಿಮ್ಮ ಆಹಾರ ಕ್ರಮ ಇರಬೇಕು. 5ನೇದು, ಹೀಗೆ ಸತತವಾಗಿ 4 ಗುರುವಾರಗಳು ಪೂರ್ಣಗೊಂಡ ನಂತರ ನೀವು ಪೂಜಾ ವಿಧಾನಗಳು, ನೈವೇದ್ಯಗಳು ಮತ್ತು ಮುತ್ತೈದೆಯರ ಸತ್ಕಾರಗಳು ಎಂದಿನಂತೆ ನಡೆಯಲಿ. ಇದರೊಂದಿಗೆ ನಿಮ್ಮ ವ್ರತ ಆಚರಣೆಗೆ ಒಂದು ಸಂಪೂರ್ಣ ಫಲವನ್ನು ನೀಡುವ ಮಹತ್ವದ ಕಾರ್ಯವನ್ನು ನೀವು ಕೈಗೊಳ್ಳಬೇಕು. ಅದೇ ಬಡವರಿಗೆ ದಾನ ಮಾಡುವುದು. ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಧ್ಯವಾದಷ್ಟು ಹೆಚ್ಚು ಸಂಖ್ಯೆಯ ಬಡವರು ಮತ್ತು ನಿಜವಾಗಿಯೂ ಅಗತ್ಯ ಇರುವ ಜನರಿಗೆ ದಾನ ಮಾಡಿ. ಈ ದಾನವು ಕೇವಲ ಹಣದ ರೂಪದಲ್ಲಿರಬಹುದು ಅಥವಾ ಅಷ್ಟೇ ಮುಖ್ಯವಾಗಿ ಆಹಾರ, ವಸ್ತ್ರ ಅಥವಾ ಇತರ ಮೂಲಭೂತ ಅವಶ್ಯಕತೆಗಳ ರೂಪದಲ್ಲಿ ಇರಬಹುದು. ವಿಶೇಷವಾಗಿ ಈ ದಿನದಂದು ಅವರಿಗೆ ಶುದ್ಧವಾದ ಸಾತ್ವಿಕ ಭೋಜನವನ್ನು ನೀಡುವುದು ಅಥವಾ ಹೊಸ ಬಟ್ಟೆಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ನೆನಪಿಡಿ, ಅನ್ನದಾನವು ಅತ್ಯಂತ ಶ್ರೇಷ್ಠ ದಾನ ಎಂದು ಪರಿಗಣಿಸಲಾಗಿದೆ. ಬಡವರು, ನಿರ್ಗತಿಕರು ಮತ್ತು ಅಸಹಾಯಕರಿಗೆ ಕರುಣೆಯಿಂದ ದಾನ ಮಾಡುವ ಮೂಲಕ ನಿಮ್ಮ ಸಮಸ್ತ ಜೀವರಾಶಿಗಳ ಮೇಲಿನ ನಿಮ್ಮ ಕರುಣೆಯನ್ನು ಪ್ರದರ್ಶಿಸಿದಂತಾಗುತ್ತದೆ. ಇದರ ಫಲವಾಗಿ ನಿಮ್ಮ ಈ ವ್ರತ ಆಚರಣೆಯ ಸಂಪೂರ್ಣ ಫಲವು ದೊರೆಯುತ್ತದೆ ಮತ್ತು ಈ ದಾನದಿಂದ ದೊರೆ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸನ್ನು ತರುತ್ತದೆ. ಈ ವ್ರತವನ್ನು ಯಾರೇ ಆಗಲಿ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿದರೆ ನಾನು ಅವರಿಗೆ ತಪ್ಪದೇ ಅನುಗ್ರಹಿಸುತ್ತೇನೆ ಎಂದು ಲಕ್ಷ್ಮೀದೇವಿ ಹೊರ ಕೊಡುತ್ತಾಳೆ. ಆಗ ಸುಶೀಲ ಸಂತೋಷದಿಂದ ಕಣ್ಣೀರಿನಿಂದ ಹೇಳುತ್ತಾಳೆ, ತಾಯಿ, ನಿನ್ನ ಮಾತುಗಳನ್ನು ಒಂದು ದಿನವೂ ತಪ್ಪದೆ ಪಾಲಿಸುತ್ತೇನೆ ಎಂದು ಲಕ್ಷ್ಮೀದೇವಿಗೆ ವಚನ ನೀಡಿದಳು. ಲಕ್ಷ್ಮೀದೇವಿ ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದಳು. ಅಷ್ಟರಲ್ಲೇ ಆ ದಿವ್ಯವಾದ ರೂಪವು ಮಾಯವಾಯಿತು. ಆದರೆ ಗಾಳಿಯಲ್ಲಿ ಆ ದಿವ್ಯವಾದ ಸುಗಂಧ ಪರಿಮಳ ಮಾತ್ರ ಆ ಜಾಗದಲ್ಲಿ ಬಹಳ ಹೊತ್ತು ಉಳಿದಿತ್ತು. ಆಗಲೇ ಸುಶೀಲನ ಗಂಡ ಸುದರ್ಶನನು ಅಲ್ಲಿಗೆ ಬರುತ್ತಾನೆ. ಹೆಂಡತಿಯ ಮುಖದಲ್ಲಿ ವಿಚಿತ್ರವಾದ ತೇಜಸ್ಸನ್ನು ನೋಡಿದನು. ಏನಾಯಿತು, ಏಕೆ ಅಷ್ಟು ಸಂತೋಷವಾಗಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಸುಶೀಲ ಹೇಳುತ್ತಾಳೆ, ತನಗೆ ಲಕ್ಷ್ಮೀದೇವಿಯ ಸಾಕ್ಷಾತ್ಕಾರವಾದ ವಿಷಯವನ್ನು ಮತ್ತು ಲಕ್ಷ್ಮೀದೇವಿ ಹೇಳಿದ ಮಾರ್ಗಶಿರ ಲಕ್ಷ್ಮೀ ವ್ರತದ ನಿಯಮಗಳನ್ನು ಹೇಳಿದಳು. ಮೊದಲು ಅವನಿಗೆ ತನ್ನ ಹೆಂಡತಿಯ ಮಾತುಗಳನ್ನು ನಂಬಲಾಗಲಿಲ್ಲ. ಆದರೆ ತುಳಸಿಕಟ್ಟೆಯ ಹತ್ತಿರ ಇನ್ನೂ ಉಳಿದಿದ್ದ ಆ ದಿವ್ಯ ಪರಿಮಳವನ್ನು ಅವನು ಗ್ರಹಿಸಿದನು. ಅಲ್ಲೇ ಇದ್ದ ಆ ತುಳಸಿ ಗಿಡದ ಹಿಂದೆ ಸ್ವಲ್ಪ ಪ್ರಕಾಶವನ್ನು ಸಹ ನೋಡಿದನು. ತಕ್ಷಣ ಅವನು ತನ್ನ ಹೆಂಡತಿಯ ಮಾತನ್ನು ನಂಬಿದನು. ಸುಶೀಲ, ನಿನ್ನ ಮಾತುಗಳ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಾವು ಖಂಡಿತವಾಗಿಯೂ ಈ ವ್ರತವನ್ನು ಮಾಡೋಣ ಎಂದು ಉತ್ಸಾಹದಿಂದ ಮತ್ತು ಭಕ್ತಿಯಿಂದ ಹೇಳುತ್ತಾನೆ.
ಮಾರ್ಗಶಿರ ಮಾಸದ ಮೊದಲ ಗುರುವಾರ ಬಂದಿತು. ಸುಶೀಲ ಮುಂಜಾನೆಯೇ 3 ಗಂಟೆಗೆ ಎದ್ದಳು. ತಣ್ಣೀರಿನಿಂದ ಸ್ನಾನ ಮಾಡಿದಳು. ತನ್ನ ಬಳಿ ಇದ್ದ ಒಂದೇ ಒಂದು ಒಳ್ಳೆಯ ಸೀರೆಯನ್ನು ಉಟ್ಟಿಕೊಂಡಳು. ತುಳಸಿ ಕಟ್ಟೆಯನ್ನು ಶುಭ್ರವಾಗಿ ಅಲಂಕರಿಸಿದಳು. ಮಣ್ಣಿನ ದೀಪದಲ್ಲಿ ಹಸುವಿನ ತುಪ್ಪ ಹಾಕಿ ದೀಪ ಹಚ್ಚಿದಳು. ಅರಿಶಿನ ಕುಂಕುಮಗಳಿಂದ ಪೂಜಿಸಿದಳು. ಇಂದು ತಾಯಿ ಹೇಳಿದಂತೆ ಮುತ್ತೈದೆಯರಿಗೆ ತಾಂಬೂಲ ಕೊಡಬೇಕು, ಆದರೆ ಕೊಡಲು ನನ್ನ ಬಳಿ ಏನೂ ಇಲ್ಲವಲ್ಲ ಎಂದು ದುಃಖಿತಳಾದಳು. ಅಷ್ಟರಲ್ಲಿ ಹಠಾತ್ತಾಗಿ ಮನೆಯ ಮುಂದೆ ಒಂದು ಗಾಡಿ ಶಬ್ದವಾಯಿತು. ನೋಡಿದರೆ ಒಂದು ಗಾಡಿಯಲ್ಲಿ ಅಕ್ಕಿ, ಬೇಳೆ, ಹಣ್ಣುಗಳು, ತೆಂಗಿನಕಾಯಿ, ಬಾಳೆಹಣ್ಣುಗಳು, ಅರಿಶಿನ, ಕುಂಕುಮ, ತಾಂಬೂಲಗಳು ಎಲ್ಲವೂ ಇವೆ. ಗಾಡಿ ಓಡಿಸುತ್ತಿದ್ದ ವ್ಯಕ್ತಿ ಹೇಳುತ್ತಾನೆ, ಅಮ್ಮ, ನಮ್ಮ ಯಜಮಾನರು ಹೆಸರು ಹೇಳಬೇಡಿ ಎಂದು ಹೇಳಿದ್ದಾರೆ. ಇವೆಲ್ಲವನ್ನು ನಿಮಗೆ ಉಡುಗೊರೆಯಾಗಿ ಕಳುಹಿಸಿದ್ದಾರೆ ಎಂದು ಹೇಳುತ್ತಾನೆ. ಸುಶೀಲ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ತಾಯಿ ಲಕ್ಷ್ಮೀದೇವಿ ನೀನೇ ಕಳಿಸಿರಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಆ ದಿನ 5 ಜನ ಮುತ್ತೈದೆಯರನ್ನು ಕರೆಸಿ ಅವರಿಗೆ ತಾಂಬೂಲ ಕೊಟ್ಟಳು. ಎಲ್ಲರಿಗೂ ಲಕ್ಷ್ಮೀದೇವಿಯ ಮಹಿಮೆಯ ಕುರಿತು ಹೇಳಿದಳು. ಎಲ್ಲರೂ ಭಕ್ತಿಯಿಂದ ಇದ್ದರು. ಇನ್ನು 2ನೇ ಗುರುವಾರ ಬಂದಿತು. ಈ ಬಾರಿ ಸುದರ್ಶನನು ಹೊಲದಲ್ಲಿ ಕೆಲಸ ಮಾಡುತ್ತಿರುವಾಗ ಹಠಾತ್ತಾಗಿ ನೆಲದಲ್ಲಿ ಯಾವುದೋ ಗಟ್ಟಿಯಾದ ವಸ್ತು ತಗುಲಿತು. ಅಲ್ಲಿ ಹಗೆದು ನೋಡಿದಾಗ ಒಂದು ದೊಡ್ಡ ಹಳೆಯ ತಾಮ್ರದ ಕೊಡ ಅವನಿಗೆ ಸಿಕ್ಕಿತು. ಅದರೊಳಗೆ ಬಹಳಷ್ಟು ಬಂಗಾರದ ನಾಣ್ಯಗಳು ಇದ್ದವು. ಇದು ಕೂಡ ಲಕ್ಷ್ಮೀದೇವಿ ಅನುಗ್ರಹವೇ ಎಂದು ಸಂತೋಷದಿಂದ ಮನೆಗೆ ಹೋಗಿ ತನ್ನ ಹೆಂಡತಿಗೆ ತೋರಿಸಿದನು. ಆಗ ಸುಶೀಲ ಬಹಳ ಸಂತೋಷ ಪಡುತ್ತಾಳೆ. ಆಗ ಆ ಹಣದಿಂದ ಅವರು ತಮ್ಮ ಮನೆಯನ್ನು ಸರಿಪಡಿಸಿಕೊಂಡರು. ಒಳ್ಳೆಯ ಬಟ್ಟೆಗಳನ್ನು ಖರೀದಿಸಿದರು. ಆದರೆ ಅವರಲ್ಲಿ ಯಾವ ಅಹಂಕಾರವೂ ಇರಲಿಲ್ಲ. ಭಕ್ತಿ ಮಾತ್ರ ಹೆಚ್ಚಾಯಿತು. ಆ ಗುರುವಾರ 10 ಜನ ಮುತ್ತೈದೆಯರನ್ನು ಕರೆಸಿ ಎಲ್ಲರಿಗೂ ಪೂಜಾ ಸಾಮಗ್ರಿ ಮತ್ತು ತಾಂಬೂಲ ಕೊಟ್ಟಳು. ಲಕ್ಷ್ಮೀದೇವಿಯ ಕುರಿತು ಹೇಳಿದಳು. 3ನೇ ಗುರುವಾರದ ಹೊತ್ತಿಗೆ ಸುಶೀಲಾಗೆ ಒಂದು ಒಳ್ಳೆಯ ಸುದ್ದಿ ಸಿಕ್ಕಿತು. ತಾನು ಗರ್ಭಿಣಿಯೆಂಬ ವಿಷಯ ತಿಳಿದು ಬಂದಿತು. ತಾಯಿ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿದಳು. ಆ ದಿನ ಪೂಜೆಯನ್ನು ಮತ್ತಷ್ಟು ಭಕ್ತಿಯಿಂದ ಮಾಡಿ 20 ಜನ ಮುತ್ತೈದೆಯರನ್ನು ಕರೆಸಿ ಎಲ್ಲರಿಗೂ ಸೀರೆ ಮತ್ತು ತಾಂಬೂಲಗಳನ್ನು ಕೊಟ್ಟಳು. ಗ್ರಾಮದವರೆಲ್ಲರೂ ಆಶ್ಚರ್ಯಪಟ್ಟರು. ಆ ಬಡ ದಂಪತಿಗಳಿಗೆ ಇಂತಹ ಬದಲಾವಣೆ ಹೇಗೆ ಬಂತು ಎಂದು ಕೇಳಿದರು. ಆಗ ಯಾವುದೇ ಅಹಂಕಾರವಿಲ್ಲದೆ ವಿನಯದಿಂದ ಸುಶೀಲ ಹೀಗೆ ಹೇಳುತ್ತಾಳೆ, ಇದೆಲ್ಲ ಲಕ್ಷ್ಮೀದೇವಿಯ ಅನುಗ್ರಹ, ಮಾರ್ಗಶಿರ ವ್ರತದ ಮಹಿಮೆ ಎಂದು ಹೇಳುತ್ತಾಳೆ. ಇನ್ನು 4ನೇ ಗುರುವಾರವು ಬಂತು. 4ನೇ ಗುರುವಾರದಂದು ಆ ದಿನ ಬೆಳಿಗ್ಗೆ ಸುದರ್ಶನನಿಗೆ ಒಬ್ಬ ವ್ಯಾಪಾರಿ ಸುದ್ದಿ ಕಳಿಸಿದನು. ನಿಮ್ಮ ಹೊಲದಲ್ಲಿರುವ ಮಣ್ಣು ಬಹಳ ಗುಣಮಟ್ಟದ್ದಾಗಿದೆ. ನಾವು ಕುಂಬಾರಿಕೆಯ ಪಾತ್ರೆಗಳನ್ನು ತಯಾರಿಸಲು ಅದನ್ನು ಖರೀದಿಸಲು ಬಯಸುತ್ತಿದ್ದೇವೆ. ಒಳ್ಳೆಯ ಬೆಲೆ ಕೊಡುತ್ತೇವೆ ಎಂದು ಹೇಳುತ್ತಾನೆ. ಆ ಮಣ್ಣಿನ ಮಾರಾಟದಿಂದ ಒಳ್ಳೆಯ ಹಣ ಬಂತು. ಆ ಹಣದಿಂದ ಮತ್ತೆ ಹೊಸ ಹೊಲಗಳನ್ನು ಖರೀದಿಸಿದನು. ಒಳ್ಳೆಯ ಮನೆಯನ್ನು ಕಟ್ಟಿಸಿಕೊಂಡನು. 4ನೇ ಗುರುವಾರದ ಆ ಪೂಜೆಯು ಬಹಳ ವೈಭವದಿಂದ ನಡೆಯಿತು. ಈ ಬಾರಿ 100 ಜನ ಮುತ್ತೈದೆಯರನ್ನು ಕರೆಸಿ ಎಲ್ಲರಿಗೂ ಊಟ ಹಾಕಿದನು. ಸೀರೆಗಳು, ಆಭರಣಗಳನ್ನು ಉಡುಗೊರೆಯಾಗಿ ನೀಡಿದರು. 4 ಗುರುವಾರಗಳು ಪೂರ್ಣಗೊಂಡ ನಂತರ ಸುಶೀಲ 5ನೇ ವಾರದಲ್ಲಿ ವ್ರತದ ಮುಕ್ತಾಯ ಕಾರ್ಯಕ್ರಮಗಳನ್ನು ಶ್ರದ್ಧೆಯಿಂದ ನೆರವೇರಿಸಿದಳು. 9 ರೀತಿಯ ಧಾನ್ಯಗಳಿಂದ ಕಳಸವನ್ನು ತುಂಬಿದಳು. ಲಕ್ಷ್ಮೀದೇವಿಯ ವಿಗ್ರಹಕ್ಕೆ ಅರಿಶಿನ ಕುಂಕುಮಗಳಿಂದ ಅಲಂಕರಿಸಿದಳು ಮತ್ತು ಪಂಚಾಮೃತಗಳಿಂದ ಅಭಿಷೇಕ ಮಾಡಿದಳು. ಬಡವರಿಗೆ ಅನ್ನದಾನ, ವಸ್ತ್ರದಾನ ಮಾಡಿದರು. ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟರು. ಅನಾಥ ಮಕ್ಕಳಿಗೆ ಬಟ್ಟೆಗಳನ್ನು ಹಂಚಿದರು. ತಾಯಿ ಲಕ್ಷ್ಮೀದೇವಿ, ನಿನ್ನಿಂದಲೇ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಿದೆ. ಈ ವ್ರತವನ್ನು ಎಲ್ಲರಿಗೂ ಹೇಳುತ್ತೇನೆ, ನಿನ್ನ ಮಹಿಮೆಯನ್ನು ಲೋಕಕ್ಕೆ ತಿಳಿಸುತ್ತೇನೆ ಎಂದು ಸುಶೀಲ ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಳು.
ಹೀಗೆ 1 ವರ್ಷ ಕಳೆಯಿತು. ಸುಶೀಲಾಗೆ ಒಬ್ಬ ಸುಂದರ ಮಗನು ಹುಟ್ಟುತ್ತಾನೆ. ಅವನಿಗೆ ವಿಷ್ಣುದಾಸ ಎಂದು ಹೆಸರಿಡುತ್ತಾರೆ. ಅವರ ಮನೆಯು ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ ಹೀಗೆ ಎಲ್ಲ ಲಕ್ಷ್ಮಿಗಳಿಗೆ ನಿಲಯವಾಯಿತು. ಮನೆಯ ಮುಂದೆ ಇದ್ದ ತುಳಸಿ ಕಟ್ಟೆ ಈಗ ಒಂದು ದೊಡ್ಡ ತುಳಸಿ ವನವಾಗಿ ಮಾರ್ಪಟ್ಟಿತು. ಪ್ರತಿದಿನ ಎಷ್ಟೋ ಭಕ್ತರು ಬಂದು ಪೂಜೆ ಮಾಡುತ್ತಿದ್ದರು. ಸುಶೀಲ ಪ್ರತಿ ಮಾರ್ಗಶಿರ ಮಾಸದಲ್ಲಿಯೂ ವ್ರತ ಮಾಡುತ್ತಿದ್ದಳು. ಗ್ರಾಮದ ಮಹಿಳೆಯರೆಲ್ಲರಿಗೂ ಲಕ್ಷ್ಮೀದೇವಿಯ ಕುರಿತು ಹೇಳುತ್ತಾಳೆ, ಬಡವರಿಗೆ ಸಹಾಯ ಮಾಡುತ್ತಾಳೆ. ವೀಕ್ಷಕರೇ, ಇದು ಲಕ್ಷ್ಮೀದೇವಿ ವ್ರತದ ಮಹಿಮೆಯ ಕತೆ. ಈ ಪವಿತ್ರ ಮಾರ್ಗಶಿರ ಮಾಸದಂದು ಲಕ್ಷ್ಮೀದೇವಿ ವ್ರತವನ್ನು ಯಾರು ಆಚರಿಸುತ್ತಾರೋ ಅಥವಾ ಯಾರು ಈ ಕಥೆಯನ್ನು ಶ್ರದ್ಧೆಯಿಂದ ಓದುತ್ತಾರೋ ಅಥವಾ ಕೇಳುತ್ತಾರೋ ಅವರ ಮನೆಯಲ್ಲಿ ದರಿದ್ರವು ದೂರವಾಗುತ್ತದೆ, ಸಂಪತ್ತು ಬರುತ್ತದೆ, ಸಂತಾನ ಪ್ರಾಪ್ತಿಯಾಗುತ್ತದೆ, ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಆ ಲಕ್ಷ್ಮೀದೇವಿ ಸದಾ ಅವರನ್ನು ಅನುಗ್ರಹಿಸುತ್ತಾಳೆ. ವೀಕ್ಷಕರೇ, ಈ ಪವಿತ್ರ ಮಾರ್ಗಶಿರ ಮಾಸವು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಅಷ್ಟ ಐಶ್ವರ್ಯ ಮತ್ತು ಸಮಸ್ತ ಸಂಪತ್ತುಗಳನ್ನು ತರಲಿ ನಾವು ಮನಪೂರ್ವಕವಾಗಿ ಕೋರಿಕೊಳ್ಳುತ್ತಿದ್ದೇವೆ. ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ಈ ತಿಂಗಳುಗಳಲ್ಲಿ ಪ್ರತಿ ಗುರುವಾರ ನೀವು ಈ ವ್ರತವನ್ನು ತಪ್ಪದೇ ಆಚರಿಸಿ. ನೆನಪಿಡಿ, ಭಕ್ತಿಗೆ ಹಣ ಬೇಕಿಲ್ಲ, ಸ್ವಚ್ಛವಾದ ಹೃದಯವೇ ಲಕ್ಷ್ಮೀದೇವಿಗೆ ಇಷ್ಟವಾದ ನೈವೇದ್ಯ. ಸುಶೀಲ ಕಥೆಯಲ್ಲಿ ನಾವು ನೋಡಿದಂತೆ ಕಷ್ಟಗಳು ಬಂದಾಗ ನಿರಾಸೆ ಆಗಬೇಡಿ, ಪೂರ್ತಿ ನಂಬಿಕೆಯಿಂದ ಪ್ರಾರ್ಥಿಸಿ. ಅಂತಹವರಿಗೆ ಮಹಾಲಕ್ಷ್ಮೀದೇವಿ ತಪ್ಪದೇ ಅನುಗ್ರಹಿಸುತ್ತಾಳೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಜೈ ಲಕ್ಷ್ಮೀದೇವಿ ಎಂದು ಬರೆಯಿರಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.